ಸರ್ ನಮಸ್ಕಾರ ಸರ್. ನಮಸ್ತೆ. ಸರ್ ಈಗ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಿಮ್ಮ ಕೊಡುಗೆ ಅಪಾರ ಸರ್. ಯಾಕಂದ್ರೆ ನಿಮ್ದು ಏನಾಗಿದೆ ಅಂದ್ರೆ ಸಕ್ಸಸ್ ರೇಟ್ ಅನ್ನೋದು ಈ ಐ ಪಿಕ್ಚರ್ ಇದೆ. ಥ್ಯಾಂಕ್ ಯು. ಪ್ರತಿಯೊಬ್ಬ ಕನ್ನಡ ಚಿತ್ರರಂಗದಲ್ಲಿ ಪ್ರತಿಯೊಬ್ಬ ನಿರ್ದೇಶಕನಿಗೂ ನಿರ್ಮಾಪಕನಿಗೂ ಯಾರ್ಯಾರು ಕೆಲಸ ಮಾಡ್ತಾರೋ ಬಿಗಿನಿಂಗ್ ಸ್ಟಾರ್ ಇಂದ ಹಿಡಿದು ಎಂಡ್ ಒಂದು ಪಾತ್ರ ತೊಳೆಯೋ ಒಬ್ಬ ಟೆಕ್ನಿಷಿಯನ್ ಸಮೇತ ನೀವು ಯಾರು ಅನ್ನೋದು ನಮ್ಮ ಇಂಡಸ್ಟ್ರಿ ಗೊತ್ತಾಗಿದೆ. ಖಂಡಿತ. ಆದರೆ ಕೆಲವು ಕಲಾವಿದ್ರನ್ನ ಸ್ಟಾರ್ ಡಮ್ಗಳನ್ನ ನಾವು ಸಿನಿಮಾ ಹೊರಗಡೆ ನೋಡ್ತೀವಿ, ಬಟ್ ತೆರೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಟೆಕ್ನಿಷಿಯನ್ಸ್ ಯಾರು ಗುರುತಿಸಲ್ಲ ಒಂದು. ಬಟ್ ಅದರಲ್ಲಿ ನೀವು ನಮ್ಮ ಕನ್ನಡ ಚಿತ್ರದ ಒಂದು ಲೆಜೆಂಡ್ ಅಂತ ದಯಮಾಡಿ ನಿಮ್ಮ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹೇಗೆ ಪಾದಾರ್ಪಣೆ ಮಾಡಿದ್ರು ಅಂತ ಒಂದು ಮಾಹಿತಿ ಕೊಡಿ ಸರ್. ಎಲ್ಲ ವೀಕ್ಷಕರಿಗೆ ನಮಸ್ತೆ. ಆ್ಯಕ್ಚುಲಿ ನಾನು ಚಲನಚಿತ್ರರಂಗಕ್ಕೆ ಫಸ್ಟ್ ಎಂಟ್ರಿ ಅಂತ ಹೇಳಿದ್ರೆ ಕಲಾವಿದ ಸಿನಿಮಾ. ಆ ಕಲಾವಿದ ಸಿನಿಮಾದಲ್ಲಿ ನಂದು ಒಂದಷ್ಟು ವರ್ಕ್ಗಳಿದೆ. ಆ್ಯಕ್ಚುಲಿ ನಾನು ಬೇಸಿಕಲಿ ಬಂದು ಸೈನ್ ಬೋರ್ಡ್ ಆರ್ಟಿಸ್ಟು, ಪೇಂಟಿಂಗು. ಕಲಾವಿದ ಅಂದ್ರೆ ಅದು ಫಸ್ಟ್ ನೀವು ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಅಥವಾ ಅಸಿಸ್ಟೆಂಟ್? ಇಲ್ಲ, ಅಸಿಸ್ಟೆಂಟಾಗಿ ಅದನ್ನು ಹೇಳ್ತಾರೆ. ಅದೇನೆಂದರೆ ನಾನು ಆ್ಯಕ್ಚುಲಿ ಬೇಸಿಕಲಿ ಬಂದು ಸೈನ್ ಬೋರ್ಡ್ ಆರ್ಟಿಸ್ಟು, ಪೇಂಟಿಂಗು, ಬ್ಯಾನರ್ಸ್ ಗಿನ್ನರ್ಸ್ಗಳೆಲ್ಲ ಮಾಡ್ತಾಯಿದ್ದವನು. ಮಾಡ್ತಾ ಇರ್ಬೇಕಾದ್ರೆ ಈವನ್ ಇನ್ಕ್ಲೂಡಿಂಗ್ ಥರ್ಮಾಕೋಲ್ ವರ್ಕ್ಗಳು ಮಾಡ್ತಾಯಿದ್ದೆ. ಆವಾಗ ಥರ್ಮಾಕೋಲ್ ವೆರಿ ಬಿಗಿನಿಂಗ್, ಅದು ಇಂಟ್ರಡಕ್ಷನ್ ಆವಾಗ ಆ ಟೈಮ್ನಲ್ಲಿ. ಥರ್ಮಾಕೋಲ್ ವರ್ಕ್ ಮಾಡ್ಬೇಕಾದ್ರೆ ಇಸ್ಮಾಯಿಲ್ ಸರ್ ಅವಾಗ ತುಂಬ ದೊಡ್ಡ ಆರ್ಟ್ ಡೈರೆಕ್ಟ್ರ್ ಅವರು. ಸುಮಾರು ಎಲ್ಲ ರವಿಚಂದ್ರನ್ ಸಿನಿಮಾಗಳು ಸುಮಾರು ಸಾಕಷ್ಟು ಇದಕ್ಕೆ ಕಲಾ ನಿರ್ದೇಶನ ಅವ್ರ ಗುರು ಒಬ್ಬರು ನಜೀರ್ ಅಂತಿದ್ರು. ಅವ್ರ ಹತ್ರ ಇವರು ಅಸಿಸ್ಟೆಂಟಾಗಿ ಮಾಡಿ ಇವರು ದೊಡ್ಡ ಆರ್ಟ್ ಡೈರೆಕ್ಟ್ರಾಗಿ ರವಿ ಸರ್ ಹತ್ರ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದ್ರು. ಆವಾಗ ಕಲಾವಿದ ಸಿನಿಮಾಗೆ ಅವ್ರದ್ದು ಆರ್ಟ್ ಡೈರೆಕ್ಷನ್ ಇತ್ತು. ಆ ಸಿನಿಮಾದಲ್ಲಿ ಒಂದು ನವಿಲೆ ಅಂತ ಹೇಳ್ಬಿಟ್ಟು ಒಂದು ಸಾಂಗ್ ಇದೆ. ನವಿಲೆ ಅಂತ ಒಂದು ಸಾಂಗ್ ಇದೆ. ಆ ಸಾಂಗ್ಗೆ ಒಂದು ಕಾರಿಡಾರ್ದು ಒಂದು ಪ್ಯಾಟ್ರನ್ ಬೇಕಾಗುತ್ತೆ. ಆ ಕಾರಿಡಾರ್ಸಲ್ಲಿ ಒಂದು ಚೇಸಿಂಗ್ ಒಂದು ಸಾಂಗ್ ಇದೆ. ಸ್ಟಡಿ ಕ್ಯಾಮಲ್ಲಿ ಚೇಸಿಂಗ್ ಇದು. ಆ ಒಂದು ಸಾಂಗ್ಸ್ಗೆ ಶಾರ್ಟ್ಸ್ಗೆ ಏನಂದರೆ ಈ ಫಜಲ್ ಥರ ಅದು ಕಾರಿಡಾರಲ್ಲಿ ಚೇಸ್ ಮಾಡಿಕೊಂಡ್ರೆ ರವಿ ಸರ್ ಹೋಗ್ತಾ ಇರ್ತಾರೆ. ಈರಾ ಅಂತ ಒಬ್ಬರು ಹೀರೋಯಿನ್ ಅದು. ಆ ಸಾಂಗಲ್ಲಿ ಆ ಚೇಸಿಂಗಲ್ಲಿ ಹೋಗ್ತಾ ಹೋಗ್ತಾ ಅದನ್ನು ಏನಾದರೂ ಎಲ್ಲಿಂದ ಎಲ್ಲಿಗೆ ಬರ್ತಾರೆ ಅನ್ನೋದು ಗೊತ್ತಾಗಲ್ಲ. ಆ ಒಂದು ಫಜಲ್ ಸ್ಟ್ರಕ್ಚರ್ನ ನಾನು ಕ್ರಿಯೇಟ್ ಮಾಡಬೇಕಿತ್ತು. ಅದನ್ನು ಥರ್ಮಾಕೋಲಲ್ಲಿ ರೆಡಿ ಮಾಡ್ತೀನಿ. ನೀವೇನು ಆ ಸಾಂಗ್ ನೋಡ್ತೀರ, ಆ ಸಾಂಗ್ದು ಡೈಮೆನ್ಷನ್ನು ಇದನ್ನು ನಾನು ಒಂದು ಮಿನಿಯೇಚರ್ ಥರ ರೆಡಿ ಮಾಡ್ತೀನಿ. ಅದನ್ನು ಫಸ್ಟು ಅದನ್ನು ತೊಗೊಂಡು ನಮ್ಮ ಇಸ್ಮಾಯಿಲ್ ಸರ್ ಜೊತೆ ಅಭಿಮಾನ್ ಸ್ಟುಡಿಯೋ ಫಸ್ಟ್ ಎಂಟ್ರಿ ನಂದು, ಮೊದಲನೇ ಎಂಟ್ರಿ. ಆಗ ರವಿ ಸರ್ ಆ್ಯಕ್ಚುಲಿ ಎಲ್ಲ ಟೆಕ್ನಿಷಿಯನ್ಸ್ ಜೊತೆ ಕ್ರಿಕೆಟ್ ಆಡ್ತಾ ಇರ್ತಾರೆ. ಯಾವುದು ಫಸ್ಟ್ ಎಂಟ್ರಿ ಆದಾಗ ಸರಿ, ಅಲ್ಲಿ ಹೋಗಿದ ತಕ್ಷಣ ಅವರು ಮುಗಿಸಿ ಬರೋ ಅಷ್ಟೊತ್ತಿಗೆ ನಾವು ರೆಡಿ ಇರುತ್ತೆ. ಇಸ್ಮಾಯಿಲ್ ಸರ್ ಹಿಂಗೆ ಮಾಡಿಸ್ಕೊಂಡು ತೊಗೊಂಡಿದ್ದೀನಿ ನೋಡಿ ಅಂತ ತೋರಿಸ್ತಾರೆ. ರವಿ ಸರ್ ಅದನ್ನು ನೋಡ್ಬಿಟ್ಟು ಇಂಟ್ರೆಸ್ಟಿಂಗ್ ಆಗಿದೆ, ಚೆನ್ನಾಗಿ ಮಾಡಿದ್ರೆ ಇವನ ಜೊತೆಲಿಕ್ಕೋ ಅಂತ ಆವತ್ತು ರವಿ ಸರ್ ಹೇಳ್ತಾರೆ. ಆ ಒಂದೇ ಒಂದು ವರ್ಡ್ ನಾನು ಇವತ್ತವರೆಗೂ ಇಂಡಸ್ಟ್ರಿನಲ್ಲಿ ಟ್ರಾವೆಲ್ ಆಗೋದಕ್ಕೆ ಕಾರಣ. ಆ್ಯಕ್ಚುಲಿ ಮೂಲ ಗುರು ನನಗೆ ನನ್ನ ವೃತ್ತಿನಲ್ಲಿ ಬೇರೆ, ಆಮೇಲೆ ಚಲನಚಿತ್ರದಲ್ಲಿ ಗುರು ಬಂದ್ಬಿಟ್ಟು ಇಸ್ಮಾಯಿಲ್ ಸರು. ಆದರೆ ಕೆಲಸ ಕಲ್ತಿದ್ದು ನಾನು ಇಸ್ಮಾಯಿಲ್ ಸರ್ ಜೊತೆ. ನಿಜವಾಗ್ಲೂ ಒಂದು ಆರ್ಟ್ ಡೈರೆಕ್ಷನ್ನು, ಕಲಾ ನಿರ್ದೇಶನ ಅಂದರೆ ಏನು ಅನ್ನೋದನ್ನು ರವಿ ಸರ್ ಜೊತೆ. ಯಾಕಂದರೆ ಆಗಿನ ಕಾಲದಲ್ಲಿ ಇವತ್ತು ದೊಡ್ಡ ದೊಡ್ಡ ಹೀರೋಗಳು ಏನು ಇದ್ದಾರೆ ಆ ರೇಂಜಿಗೆ ಅವತ್ತಿನ ಲೆಕ್ಕಕ್ಕೆ ಅವರು ತುಂಬ ದೊಡ್ಡ ಹೀರೋ ಅವರು. ಇವತ್ತೇನು ನಾವು OTT ಅಂತ ಅಂದ್ಕೊಂಡಿದ್ದೀವಿ, ಅವ್ರು ಆ ಕಾಲಕ್ಕೆ ಮಾಡಿದಂಥವ್ರು ಅವರು. ಯಾಕಂದರೆ ಅವರು ಸಿನಿಮಾಗಳು ಆ್ಯಕ್ಚುಲಿ ಫಸ್ಟು ಮಾಡ್ತಾ ಇದ್ದಿದ್ದೇ ಸಾಂಗ್ಸ್ಗಳನ್ನ ಶೂಟು, ಟಾಕಿ ಪೋಷನ್ಗೆ ಆಮೇಲೆ ಹೋಗೋರು ರವಿ ಸರ್. ಯಾವಾಗಲೂ ಫಸ್ಟು ಸಾಂಗ್ಸ್ಗಳನ್ನೆಲ್ಲ ಶೂಟ್ ಮಾಡಿ ಸಖತ್ ಗ್ರಾಂಜಿಯರಾಗಿ ಮಾಡಿ ಆಮೇಲೆ ಟಾಕಿ ಪೋಷನ್ಗೆ ಹೋಗ್ತಾಯಿದ್ರು. ಒಂದೊಂದು ಸಾಂಗ್ನ ನಾವೇ ಅವ್ರ ಜೊತೆ ಕೆಲಸ ಮಾಡಿದ್ದೀವಿ. ಕಮ್ಮಿ ಅಂದ್ರೂ ಒಂದೊಂದು 20 ರಿಂದ 25 ದಿನ, ಒಂದು ತಿಂಗಳು ಸೆಟ್ ಹಾಕಿ ಸಾಂಗ್ಗಳನ್ನ ಒಂದು 8 ದಿನ 10 ದಿನ ಶೂಟ್ ಮಾಡೋರು. ಅವಾಗ ಶೂಟ್ ಮಾಡ್ತಾಯಿದ್ರು. ಅಷ್ಟು ಗ್ರ್ಯಾಂಡಾಗಿ ಮಾಡೋರು, ಅಷ್ಟು ಇದ್ರಾಗಿ ಮಾಡೋರು. ಅಲ್ಲಿ ಕಲ್ತಿದ್ದು, ಆ ಗಡಿಲಿ ಕಲ್ತಿದ್ದ ಕಾರಣ ನಾನು ಇವತ್ತು ಸುಮಾರು 95-96 ಇಸ್ವಿ ಇರ್ಬೋದು ಅಂದ್ಕೊಳ್ತೀನಿ. ಅಲ್ಲಿಂದ ಇಲ್ಲಿವರೆಗೂ 30 ವರ್ಷ ಆಗ್ತಾ ಬಂತು. ನಾನು ಉಳ್ಕೊಳ್ಳೋದಕ್ಕೆ ಒಂದು ರೀತಿ ನನಗೆ ಇವರಾದರೆ ಇಸ್ಮಾಯಿಲು ಒಳ್ಳೆ ಇದರಲ್ಲಿ ಹೇಳಬೇಕು ಅಂದರೆ ಸ್ಟ್ಯಾಂಡರ್ಡಾಗಿ ರವಿ ಸಾರಿಂದ ನಾನು ಇಲ್ಲಿವರೆಗೂ ಸ್ಟ್ಯಾಂಡರ್ಡಾಗಿ ಟ್ರಾವೆಲ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸುಮಾರು ನಾನು ರವಿ ಸರ್ ಜೊತೆ ಒಂದು ಸಾಕಷ್ಟು ಸಿನಿಮಾಗಳು ಅಸಿಸ್ಟೆಂಟಾಗಿ ನಾನು ಮಾಡ್ತೀನಿ ಇಸ್ಮಾಯಿಲ್ ಸರ್ ಜೊತೆ. ಸುಮಾರು ಸಿನಿಮಾಗಳು ಮಾಡಿ ಆಮೇಲೆ ಹೀಗೆ ಟ್ರಾವೆಲ್ ಮಾಡೋದ್ರೆ ಒಂದು ಎಸ್ ಗೋವಿಂದ್ ಅವ್ರದ್ದು ಜ್ಯೂಟ್ ಅಂತ ಒಂದು ಸಿನಿಮಾ ಅಂದ ನಾನು ಸಾಗುತ್ತೆ. ಎಸ್ ನಾರಾಯಣ್ ಅವ್ರ ತಮ್ಮ, ಅವ್ರದ್ದು ಫಸ್ಟ್ ಡೈರೆಕ್ಷನ್ ಇದು. ಅದು ನಡಿಬೇಕಾದ್ರೆ ಆ್ಯಕ್ಚುಲಿ ಇಸ್ಮಾಯಿಲ್ ಸರ್ ಅದಕ್ಕೆ ಆರ್ಟ್ ಡೈರೆಕ್ಟ್ರಾಗೆ ಇಂಟ್ರಡಕ್ಷನ್ನು.
ಆಮೇಲೆ ಅವಾಗ ಯಾವಾಗಾಗುತ್ತೆ ಅಲ್ಲಿ ನಮ್ಮ ಯೂನಿಯನಲ್ಲಿ ಒಂದು ವಾಡಿಕೆ ಇದೆ. ಏನಂತ ಹೇಳಿದ್ರೆ, ಇಷ್ಟು ವರ್ಷ ಅಸಿಸ್ಟೆಂಟ್ ಅಂತ ಮಾಡಿದ ಮೇಲೂ ಆ ಡೈರೆಕ್ಟರ್ ಕಾರ್ಡ್ ಕೊಡ್ತಾರೆ. ನಾನು ಅಸಿಸ್ಟೆಂಟಾಗಿ ಕೆಲಸ ಎಲ್ಲ ಮಾಡಿ ಸಾಕಷ್ಟು ಸಿನಿಮಾಗಳ ಎಕ್ಸ್ಪೀರಿಯೆನ್ಸ್ ಇತ್ತು. ನಾನು ಒಂದು ಅಪ್ಲೈ ಮಾಡಿದ್ದೆ. ನಮ್ಮ ಇಸ್ಮಾಯಿಲ್ ಸರೇ ಅಪ್ಲೈ ಮಾಡಿಸಿದ್ರು. ಆ ಡೈರೆಕ್ಟ್ರ್ ಕಲಾ ನಿರ್ದೇಶಕನಿಗೆ ಇಂಡಿವಿಜುವಲ್ ಬಡ್ತಿ ಕೆಪಾಸಿಟಿ ನಿನಗಿದೆ, ನೀನು ಮಾಡು ಅಂತ ಹೇಳ್ಬಿಟ್ಟು ಇಸ್ಮಾಯಿಲ್ ಸರ್ ನನಗೆ ಬೆನ್ನು ತಟ್ಟಿದ್ರು ಆಗಲೇ. ಸರಿ, ಅದನ್ನಾದಮೇಲೆ ಅದು ಕರೆಕ್ಟಾಗಿ ಆ ಜೂಟ್ ಸಿನಿಮಾ ಸ್ಟಾರ್ಟ್ ಆಗಬೇಕಾದ್ರೆ ಕುಂಬಳಗೂಡು ಜರ್ನಲಿಸಮ್ ಕಾಲೇಜ್ ಹತ್ರ ಶೂಟ್ ಮಾಡ್ತಾ ಇರ್ತೀವಿ, ಅದು ಕಾಲೇಜ್ ಎಪಿಸೋಡು. ಆವಾಗ ನನಗೆ ಫೋನ್ ಬರುತ್ತೆ, ಅಂದರೆ ಮೆಸೇಜ್ ಬರುತ್ತೆ. ಮೆಸೇಜ್ ಬಂದಿಲ್ಲ, ನಿಮಗೆ ಕಲಾ ನಿರ್ದೇಶಕರಾಗಿ ಬಡ್ತಿ ಸಿಕ್ಕಿದೆ ಅಂತ. ಆವತ್ತಿನ ಕಾಲಕ್ಕೆ ಲಂಚ್ ಟೈಮಲ್ಲಿ ಎಸ್ ಗೋವಿಂದ್ ಸರ್ ಎಲ್ಲರಿಗೂ ಸ್ವೀಟ್ ತರಿಸಿ, ಸ್ವೀಟ್ ಬಾಕ್ಸ್ ತರಿಸಿ ಎಲ್ಲರಿಗೂ ಊಟದ ಜೊತೆ ಸ್ವೀಟ್ ಹಂಚಿ, ಮೋಹನ್ ಅವ್ರಿಗೆ ಕಲಾ ನಿರ್ದೇಶಕರು ಇದಾಗಿದೆ, ಇಸ್ಮಾಯಿಲ್ ಅವರು ಪರ್ಮಿಷನ್ ತೊಗೊಂಡು ಇವ್ರ ಹೆಸರನ್ನೇ ನಮ್ಮ ಸಿನಿಮಾಯಿಂದನೇ ಸ್ಟಾರ್ಟ್ ಆಗಲಿ ಅಂತ ಹೇಳಿ. ಇಸ್ಮಾಯಿಲ್ ಅವರು ಆ್ಯಕ್ಚುಲಿ ಅವರೇ ಹೇಳ್ಬಿಟ್ಟಿದ್ರು, ಇಲ್ಲ ಇದಕ್ಕೆ ಯಾಕಂದ್ರೆ ಫುಲ್ ಟೈಮ್ ನಾನೇ ಕೆಲಸ ಮಾಡ್ತಾಯಿದ್ದೆ, ಇಲ್ಲ ಹೆಸರು ಮೋಹನ್ದೇ ಇರಲಿ ಹಾಕಿರಿ ಅಂತ ಹೇಳಿದರು. ಅದು ಕರೆಕ್ಟ್, ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಅನಿಸುತ್ತೆ ನನಗೆ ಕಾರ್ಡ್ ಆಗುತ್ತೆ ಅಂತ. ಹಾಗಾಗಿ ಗೊತ್ತಿತ್ತು ಅನಿಸುತ್ತೆ. ಆಮೇಲೆ ಅಲ್ಲಿಂದ ನನಗೆ ಇಂಡಿವಿಜುವಲಾಗಿ ನಾನು ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿಂದ ಸಾಕಷ್ಟು ಸಿನಿಮಾ ಟ್ರಾವೆಲ್ ಆಗ್ತಾ ಏನಾಗುತ್ತೆ, ಸುಮಾರು ಸಿನಿಮಾಗಳು ಮಾಡ್ತೀನಿ. ಅಂದರೆ ಅವಾಗ ಏನಾಗುತ್ತೆ, ನಾನು ಈ ಕಾರ್ಪೊರೇಟ್ ಕಂಪ್ನಿಗಳಿಗೆ ಇಂಟೀರಿಯರ್ ಡೆಕೋರೇಷನ್ ವರ್ಕ್ಗಳು ಮಾಡ್ತಾಯಿದ್ದೆ, ಈ ABB ಮತ್ತು ಇದೆಲ್ಲ. ಆಮೇಲೆ ಈ ಆ್ಯಡ್ಸ್ಗಳಿಗೆ ಮಧುರಾ ಕೋಟ್ಸು ಮತ್ತು ಸುಮಾರು ಒಂದು ದೊಡ್ಡ ಕಂಪ್ನಿಗಳಿಗೆ ಆ್ಯಡ್ಸ್ಗಳಿಗೂ ಬ್ಯಾಕ್ ಡ್ರಾಪ್ಗಳನ್ನ ಕ್ರಿಯೇಟ್ ಮಾಡ್ತಾಯಿದ್ದೆ. ಪ್ರೈವೇಟಲ್ಲಿ ಒಂದಷ್ಟು ದಿನ ಬ್ಯುಸಿಯಾಗಿದ್ದು, ಕೊನೆಗೆ ಏನಾಗುತ್ತೆ, ಮತ್ತೆ ಬರಗೂರು ರಾಮಚಂದ್ರಪ್ಪ ಅವರು ಕರೆಸಿ, ಇಲ್ಲ ನೀವು ಮುಂಚೆ ನಿಮ್ಮ ಕೆಲಸಗಳೆಲ್ಲ ನೋಡಿದ್ದೀನಿ, ರವಿಚಂದ್ರ ಅವ್ರ ಹತ್ರ ವರ್ಕ್ ಮಾಡಿರೋದು, ನೀವು ನಮ್ಮ ಸಿನಿಮಾಗೆ ಮಾಡಬೇಕಂತೇಳಿ, ಮತ್ತು ಜಾನಪದಕ್ಕೆ ಫುಲ್ ಟೈಮ್ ನೀವು ಮಾಡಲೇಬೇಕು, ನಮ್ಮ ಜೊತೆ ಇರಬೇಕು ಅಂತೇಳಿ ಜಾನಪದ ಅನ್ನೋ ಒಂದು ಸಿನಿಮಾಗೆ ಬರಗೂರವರು ಹಾಗೆ ನನಗೆ ತೊಡಗಿಸ್ಕೊಳ್ತಾರೆ ಕೆಲಸದಲ್ಲಿ. ಔಟ್ಡೋರ್ ವರ್ಕ್, ಅದು ಶ್ರವಣ ಬೆಳಗೊಳದ ಹತ್ರ ಕಾಂತರಾಜಪುರ ಅಂತೇಳಿ ಅಲ್ಲಿ ಮಾಡ್ತೀನಿ. ಅದು ಕೆಲಸ ನೋಡ್ತಾ ಬರಗೂರವ್ರು ಹೇಳ್ತಾರೆ, ಇಲ್ಲ ನಿಮಗೆ ಸಿನಿಮಾದಲ್ಲಿ ನಿಮಗೆ ಅಗತ್ಯ ಇರೋಂಥ, ನೀವು ಸಿನಿಮಾಗೆ ಅಗತ್ಯ ಇರೋಂಥ ವ್ಯಕ್ತಿ, ನಿಮ್ಗೆ ಯಾಕಂದ್ರೆ ಇನ್ವಾಲ್ವ್ಮೆಂಟ್ ಜಾಸ್ತಿ ಇದೆ. ನಾವು ಒಂದು ಹೇಳಿದ್ರೆ ನೀವು ಒಂದು 3-4 ಥರ ಕ್ರಿಯೇಟ್ ಮಾಡ್ತೀರಾ, ಆಮೇಲೆ ನೀವು ನಮ್ಗೆ ಐಡಿಯಾಗಳು ಕೊಡ್ತೀರಾ. ಆ್ಯಕ್ಚುಲ್ ನಿರ್ದೇಶಕರಿಗೆ ಕರೆಕ್ಟ್ ಪರ್ಸನ್ ನೀವು ಫುಲ್ ಟೈಮೇ ಇದಕ್ಕೆ ಯಾಕೆ ಇರಬಾರ್ದು ಹಿಂಗೆ ಅಂತ ಹೇಳಿದಾಗ ನನಗೆ ಅವಾಗ ಅನಿಸುತ್ತೆ, ಹೌದಲ್ವ, ನೋಡೋಣ, ಅದೊಂದು ಅಡಿಕ್ಷನ್. ಆ್ಯಕ್ಚುಲಿ ಕಲಾ ನಿರ್ದೇಶನ ಅನ್ನೋದೊಂದು ಪೇಂಟಿಂಗು, ಆರ್ಟ್ ವರ್ಕು, ಈ ಸೆಟ್ಸ್ಗಳು ಹಾಕೋದೆಲ್ಲ ಒಂದು ಅಡಿಕ್ಷನ್ ಅದು. ಹಂಗಾದ್ಮೇಲೆ ಆಯ್ತು ಸರ್, ನಿಮ್ಮ ಇದರಂತೆ ಆಗಲಿ, ನಿಮ್ಮ ಆಶೀರ್ವಾದಗಳಿದ್ರೆ ಗ್ಯಾರಂಟಿ ನನಗೆ ಆಗಲಿ ಅಂತ. ಅದಾಗಿದ್ದ ತಕ್ಷಣ ಏನಾಗುತ್ತೆ, ಪಲ್ಲಕ್ಕಿ ಅಂತ ಒಂದು ಸಿನಿಮಾ ಬರುತ್ತೆ, ಪ್ರೇಮ್ ಅವ್ರದ್ದು. ಪಲ್ಲಕ್ಕಿನಲ್ಲಿ ಹಾಗೆ ನಾನೊಂದು ಸೆಟ್ಸ್ಗಳು ಹಾಕ್ತೀನಿ. ಅದು ಫಸ್ಟ್ ಟೈಮು ಇಂಡೋರ್ ಸೆಟ್ಸ್ ಅಂತ ನನಗೆ. ಅಂದರೆ ದೊಡ್ಡ ಸೆಟ್ಗಳು. ಅದಕ್ಕೆ ಮುಂಚೆ ಇವರು ನಮ್ಮ ಇಸ್ಮಾಯಿಲ್ ಸರ್ ಜೊತೆ ನಿನಗಾಗಿಗೆ, ಆಮೇಲೆ ಸ್ಪರ್ಶಗೆ, ಇದಕ್ಕೆಲ್ಲ ನಾನೇ ಸೆಟ್ ಹಾಕಿರೋದು. ಅದನ್ನೇನಂದರೆ ಇಸ್ಮಾಯಿಲ್ ಸರ್ ಹೆಸರು ಬರ್ತಾಯಿತ್ತು, ಬಟ್ ನಾನು ಅಸಿಸ್ಟೆಂಟಾಗಿ ಇದು ಮಾಡ್ತಾಯಿದ್ದೆ. ಫುಲ್ ಟೈಮ್ ನಾನೇ ನಿಂತ್ಕೊಂಡು ಸ್ಪರ್ಶದಿಂದ ಹಿಡಿದು ಇದೆಲ್ಲ ನಾನೇ ಹಾಕಿದ್ದು ಸೆಟ್. ಫಸ್ಟು ಇದರಲ್ಲಿ ಸುದೀಪ್ ಸರ್ ಅವ್ರದ್ದು ಒಂದು ತೋಟ ಇತ್ತು ಆರೋಳ್ಳಿ ಹತ್ರ, ಅಲ್ಲಿ ಉಮಾಶ್ರೀದೊಂದು ಸಾಂಗ್ ಇದೆ, ಆ ಸಾಂಗ್ಗೆ ಅದಕ್ಕೂ ಫುಲ್ ಸೆಟ್ ನಾನೇ ಹಾಕಿದ್ದು. ಆಮೇಲೆ ಊಟಿನಲ್ಲಿ ಹಾಕಿದ್ವಿ, ಇದರಲ್ಲೆಲ್ಲ ಹಾಕಿದ್ವಿ. ಆಮೇಲೆ ನಿನಗಾಗಿ ಅಂತ ನೋವೇ ಕಾವಲಿ ರಿಮೇಕು, ಆ ಸಿನಿಮಾಗಳಿಗೆ, ಇದಕ್ಕೆಲ್ಲ ದೊಡ್ಡ ಸಿನಿಮಾಗಳಿಗೆ ಮಾಡಿದ್ದೆ. ಇಂಡಿವಿಜುವಲ್ ಆದಮೇಲೆ ಸರಿ ಇವ್ರಿಗೆ ಎಂಟ್ರಿ ಕೊಟ್ಟಾದಮೇಲೆ ಪಲ್ಲಕ್ಕಿಗೆ ಸಾಂಗ್ ಸೆಟ್ ಆಗ್ತದೆ. ಅವತ್ತು ಪಲ್ಲಕ್ಕಿ ನಮ್ಮ ಪ್ರೊಡ್ಯೂಸರ್ ಇವ್ರು ಇಟ್ಕೊಂಡು ಪರಮೇಶ್ವರು ಒಂದು ಹೇಳ್ತಾರೆ, ಸೆಟ್ಟೆಲ್ಲ ನೋಡ್ಬಿಟ್ಟು, ಮೋಹನ್ ನಿಮಗೆ ನಿಜವಾಗ್ಲೂ ಹೇಳ್ತೀನಿ, ಒಂದು ಒಳ್ಳೆ ಫ್ಯೂಚರ್ ಇದೆ, 100% ಹೇಳ್ತೀನಿ, ನೀವು ಕೊಟ್ಟಿದ್ದ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತೀರಾ, ಬಟ್ ಬಜೆಟಲ್ಲೂ ಮಾಡ್ತೀರಾ. ಆಮೇಲೆ ನಮಗೆ ನೀವು ಬಂದು ಸ್ಟಾರ್ಟಿಂಗ್ ನಾವು ಮಾಡಿದಾಗ ಇವ್ರೇನು ಕೆಲಸ ಮಾಡ್ತಾರೆ ಏನೋ ಅನ್ನೋದು ಗೊತ್ತಿರಲಿಲ್ಲ, ಬಟ್ ಸಿನಿಮಾದಲ್ಲಿ ನಿಮ್ಗೆ ಅನುಭವ ಇದೆ ಅಂತ ಗೊತ್ತು. ಆದರೆ ನಿಮ್ಮ ಕೆಲಸ ನಾನು ಕಣ್ಣಾರ ನೋಡಿದೆ, ತುಂಬ ಚೆನ್ನಾಗಿ ಮಾಡಿದ್ರೆ, ನಿಮ್ಗೆ ಒಳ್ಳೆ ಫ್ಯೂಚರ್ ಇದೆ, ನೀವು ಇಂಡಸ್ಟ್ರಿಗೆ ಬೇಕಾಗಿರೋಂಥ ವ್ಯಕ್ತಿ, ಮಾಡಿ ನೀವು ಅಂತಂದು. ಅಲ್ಲಿಂದ ನನಗಿನ್ನೂ ಒಂದು ಇನ್ಸ್ಪಿರೇಷನ್ನು ಪುಷ್ ಸಿಕ್ತು. ಅದಾದಮೇಲೆ ಏನಾಯಿತು, ಹುಡುಗಾಟ ಅಂತೇಳಿ ಒಂದು ಸಿನಿಮಾ ಮಾಡ್ತೀವಿ, ಗಣೇಶ್ದು ಹುಡುಗಾಟ ಅಂತ. ಆ ಹುಡುಗಾಟ ಸಿನಿಮಾ ಮಾಡಿದಾಗ ಏನಾಯಿತು,